ಕನ್ನಡ ಸಿನಿಮಾ ಸೂಪರ್ ಆಗಿದೆ, ಎಲ್ಲ ಸಕ್ಕತ್ತಾಗಿದೆ. ಎಲ್ಲ ಸ್ಟೋರಿ ಅಂತೂ ಯಾವ ಥರ ತಗೊಂಡೋಗಿದ್ರೆ ಚಿಕ್ಕದಾಗಿ ಹಂಗೆ ಒಂದು ಎಲ್ಲರಿಗೂ ಒಂಥರ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಯೂತ್ಸ್ಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ, ಮಿಸ್ಯೂಸ್ ಆಗಬಾರ್ದು ಅನ್ನೋದು. ಆಮೇಲೆ ಮದುವೆ ಆಗಿರೋರ್ಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಮನಸ್ಸಲ್ಲಿ ಎಷ್ಟು ಜನ ಪ್ರೀತಿ ಮಾಡ್ಕೊಂಡು ಬದುಕ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಫಿಸಿಕಲಿ ಚಾಲೆಂಜ್ಡ್ ಆಗಿರೋರು, ಮೆಂಟಲಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡಿ ದಯವಿಟ್ಟು ಸಕ್ಕದಾಗಿ ಮಾಡಿದ್ದಾರೆ. ಮೇಕಿಂಗು ಅದು ಹಂಗೆ ಸಕ್ಕದಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಏನೋ ನೆಕ್ಸ್ಟ್ ಏನೋ ಒಂದು ನೋಡೋಂಗಿರುತ್ತೆ. ಥ್ರಿಲ್ಲರ್ ಎಲ್ಲ ದೊಡ್ಡ ಮೂವಿ ನೋಡಿರ್ತೀರಾ, ಇದೊಂದು ಸ್ಟಾರ್ಟಪ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ ಮೂವಿ ಅಂತೂ. ಒಂದು ಒಳ್ಳೆ ಮೆಸೇಜ್ ಮೂವಿ ನೋಡಿ ಎಲ್ಲರೂ. ಸುಮ್ಮನೆ ಎಲ್ಲೋ ಒಂದು 10 ಜನ ನೋಡ್ದೊಡ್ದು ಬಿಸಾಕೋ ಮೂವಿಗಳನ್ನೆಲ್ಲ ನೋಡ್ತೀರಾ, ಒಂದು 10 ಜನ ಬಿಸಾಕೋದು. ಒಂದು ಮೂವಿ ಅಂದರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ, ಅದನ್ನು ನೋಡಿ. ಫಸ್ಟು ಕತೆ ಮಾಡೋಕ್ಕೆ ಎಲ್ಲರೂ ಬರ್ತಾರೆ, ಕತೆ ನೋಡೋಕ್ಕೆ ಬನ್ನಿ ನೀವು ಎಲ್ಲರೂ ಅಷ್ಟೇ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಚೆನ್ನಾಗಿದೆ ಸರ್, ಅತಿಥಿ ದೇವೋ ಭವ ಸೂಪರ್. ಫ್ರೆಂಡ್ಶಿಪ್ ಸರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಕತೆ ತುಂಬ ಇಷ್ಟ ಆಯಿತು, ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಫಿಲಮ್ ಅದ್ಭುತವಾಗಿದೆ, ನೋಡಿ ಪ್ರೋತ್ಸಾಹಿಸಿ. ನಿಮ್ಮೆಲ್ಲ ಇಷ್ಟಪಟ್ಟಿದ್ದೀರಾ? ನಿಮಗೆಲ್ಲ ಇಷ್ಟ ಆಗಿದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಕಷ್ಟಪಟ್ಟಿದ್ದೀವಿ, ಇದರಲ್ಲಿ ಜೀವ ತುಂಬಿದ್ದೀವಿ, ಆ್ಯಕ್ಟಿಂಗ್ ಮಾಡಿದ್ದೀವಿ. ಇವಾಗ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು. ಮತ್ತು ಎಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ, ಇದೇ ನಮಗೆ ಅವಾರ್ಡ್. ಮತ್ತು ಇನ್ನೂ ಕೆಲವು ಮೂವೀಸ್ ಬರ್ತಾ ಇದೆ, ಕಂಪ್ಲೀಟ್ಲಿ ನೋಡ್ತಾ ಇರಿ, ನಮಗೆ ಎಂಕರೇಜ್ ಮಾಡಿ. ಅಟ್ಲೀಸ್ಟ್ ನನಗೆ ಇಷ್ಟು ಹೋಪ್ ಇದೆ, ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರ್ ಫುಲ್ ಡೇ ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ. ಅದೇ ನನಗೆ ದೊಡ್ಡ ಅವಾರ್ಡ್. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಜಾಗ ತೊಗೊಳಕ್ಕೆ ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸರ್. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? 100 ಫಿಲ್ಮ್ಸ್ ಮಾಡುವ ಬದಲಿ ಇದು ಒಂದು ಫಿಲ್ಮ್ನಲ್ಲಿ ನಾನು 100 ಫಿಲ್ಮ್ಸ್ದು ಕಲೆ ತೋರಿಸಿದ್ದೀನಿ. ಇವಾಗ ಜಸ್ಟ್ ನನಗೆ ತುಂಬ ಖುಷಿ ಆಯಿತು ಈ ಪಾತ್ರ ಮಾಡಿ. ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾಲತಿ ಗೌಡ ಅವರು ಪ್ರೊಡ್ಯೂಸರ್. ಯಾಕೆ ಗೊತ್ತಾ, ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ. ಭಗತ್ ಸರ್ ಯಾವ ಥರ ಅವರು ಹೇಳಿದರು ಆ ಥರ ಒಂದು ಗುರು ಶಿಷ್ಯ ಪರಂಪರಾ ಥರ ನಾನು ಮಾಡಿದ್ದೀನಿ. ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ನೀವು ಎಲ್ಲ ಜನರು ಯಾವ ಥರ ತಗೊಳ್ತಾರೆ, ಇದರಲ್ಲಿ ಮೆಸೇಜ್ ಇದೆ, ಇದರಲ್ಲಿ ಕಲೆ ಇದೆ, ಇದರಲ್ಲಿ ಆ್ಯಕ್ಟಿಂಗ್ ಇದೆ, ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರಿಸಿದ್ದೀವಿ. ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ, ನಾರ್ತ್ ಇಂಡಿಯನ್ನಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನೋಡಲಿ ಅಂತ ನನ್ನದು ರಿಕ್ವೆಸ್ಟ್. ನೀವು ಎಲ್ಲರದ್ದು ಸಹಕಾರ ಬೇಕು ಮತ್ತು ನೀವೆಲ್ಲ ಬಂದಿದ್ರ ಅದಕ್ಕೆ ತುಂಬ ಸಂತೋಷ. ಅವಾಗಲೇ ಹೇಳಿದೆ ಎಲ್ಲರಿಗೂ, ಏನಂದರೆ ನಾನು ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ. ಈಗ ಸೂಟ್ನ ಬಿಚ್ಚು ಬನ್ನಿ, ಯಾಕೆಂದರೆ ಈ ಸಿನಿಮಾ ನೋಡಿ ಸೂಟ್ ಹಾಕೋದೇ ಮರ್ತೋಗ್ಬಿಡ್ತೀನಿ. ಯಾಕಾರ ಸೂಟ್ ಹಾಕ್ಬೇಕು ಅನಿಸ್ಬಿಡ್ತು. ಬಟ್ ನಿಜವಾಗ್ಲೂ ಇವ್ರು ಬಂದು ನನಗೆ ಒಂದು ಮಾತಾಡಿದ್ರು, ಸರ್ ನೀವು ಅಂಥವ್ರು ಬಂದು ಸಿನಿಮಾ ನೋಡಬೇಕು ಅಂತ. ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದ್ದು ಇಷ್ಟ, ಏನಂದರೆ ಏನು ಆ್ಯಕ್ಟಿಂಗ್ ಮಾಡ್ತಾರಾ ಇವರು ಅಂತ ನನಗೊಂದು ಪ್ರಶ್ನೆ. ಬಟ್ ಈ ಫಿಲಮಲ್ಲಿ ಬೇಸ್ ನಿಂತಿರೋದು ಈ ಒಂದು ವ್ಯಕ್ತಿ ಮೇಲೆ ಅಲ್ಟಿಮೇಟ್ ಆ್ಯಕ್ಟಿಂಗು. ಮುಂದೆ ಒಂದು ಒಳ್ಳೊಳ್ಳೆ ಚಾನ್ಸ್ ಇದೆ ನಿಮಗೆ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಸ್ಟ್ಯಾಂಡ್ ಆಗಬೇಕು. ಬಟ್ ನಿಮ್ಗೆ ಇವ್ರಿಗೆ ಕನ್ನಡ ಬರದೇ ಇದ್ರೂ ಕನ್ನಡ ಕಲಿತು ಮಾತಾಡ್ತಾರಲ್ಲ, ಅದಕ್ಕೊಂದು ಆ್ಯಕ್ಟ್ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿನಿಮಾ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟರ್ ನಿಮ್ಗೆ ಭಾಳ ಇಷ್ಟ. ನಮಸ್ಕಾರ. ಈಗ ತಾನೇ ದ ಸೂಟ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದೆ, ಕನ್ನಡ ಸಿನಿಮಾನ. ನಿಜವಾಗ್ಲೂ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಹೇಳೋಕ್ಕೂ ಮುಂಚೆನೇ ಪ್ರತಿಯೊಂದು ಹಂತದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪಿದ್ದೇ ಇರುತ್ತೆ. ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಇವಾಗಿನ ಇದರಲ್ಲಿ. ಪ್ರತಿ ಶುಕ್ರವಾರ ಗಾಂಧಿನಗರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಗುತ್ತೆ. ಯೂಟ್ಯೂಬರ್ಸ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲ ಸಿನಿಮಾದಲ್ಲೂ ಒಂದು ರೀತಿಲಿ ಒಂದು ಫೈಟಿಂಗ್ ಇರುತ್ತೆ, ಒಂದು ಸೆಕ್ಸ್ ಅನ್ನೋದೊಂದಿರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದಿರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದಿರುತ್ತೆ. ಬಟ್ ಈ ಒಂದು ದ ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ಲ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂಥ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ತಮಗೇನಾದ್ರು ಒಂದು ಮೋಸ ಆದಾಗ, ಒಂದು ಹರಟ ಆದಾಗ ಅದರಿಂದ ಆಗುವಂಥ ಒಂದು ಬದಲಾವಣೆ ಇದೆಯಲ್ಲ, ಮನುಷ್ಯನ ಬದಲಾವಣೆ, ಆ ಬದಲಾವಣೆ ಎಂಥ ಒಳ್ಳೆಯ ಮನುಷ್ಯನಾದರೂ ಕೂಡ ಒಂದು ಕೆಟ್ಟ ರೀತಿಗೆ ತರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದಲ್ಲಿ ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದ್ದಂತಲ್ಲ, ಅವ್ರ ತಾಯಿಯಿಂದ ನೋವಾಗಿ ಆಗಿರೋವಂಥ
ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರೋವಂಥ ಒಂದು ನೋವಾಗಿರ್ಬೋದು. ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂಥ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕನ್ನಡಿಗರು ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ದರೆ ಎಂತೆಂಥದೋ ಸಿನಿಮಾ ಬರ್ತವೆ, ಹಂಗಂತ ನಾನು ಎಲ್ಲ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನೂ ಒಳ್ಳೆಯದೇ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾದ್ರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಲೇ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ದಾರೆ, ದ ಸೂಟ್ ಅಂತ. ಒಂದೇ ಒಂದು ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ. ಬರೀ 110 ರೂಪಾಯಿ, 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೊಡೋ 110 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತೇನು ಇದು ಕಡಿಮೆ ಬಜೆಟ್ಟು ತುಂಬ ಕೋಟ್ಯಾಂತರ ರೂಪಾಯಿ ಯಾಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕಗಳು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಜನದ ಎಲ್ಲ ರೆಸ್ಪಾನ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಲೇಡಿಯಾಗಿ ಪ್ರೊಡ್ಯೂಸ್ ಮಾಡೋದು ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನ ತೊಗೊತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಎಲ್ಲರೂ ಕೈ ಹಿಡಿಬೇಕು. ಒಂದು ಈಗಿನ ಬರ್ತಾ ಇರೋ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡು